ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವಘಡದ ಬಳಿಕ ಎಚ್ಚೆತ್ತುಕೊಂಡಿದೆ ಬಿಸಿಸಿಐ. ಹೊಸ ಗೈಡ್ಲೈನ್ಸ್ಗೆ ಮಾರ್ಗಸೂಚಿಗೆ ಮುಂದಾಗ್ತಾ ಇದೆ ಬಿಸಿಸಿಐ. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ ಹಾಗೆ ಇಷ್ಟೊಂದು ಅವಾಂತರ, ಸಾವು ನೋವು ಸಂಭವಿಸಿದ ನಂತರದಲ್ಲಿ ಬಿಸಿಸಿಐ ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಹೊಸ ಮಾರ್ಗಸೂಚಿಗೆ ಮುಂದಾಗ್ತಾ ಇದೆ. ಇಂತಹ ಕಾರ್ಯಕ್ರಮಗಳಿಗೆ ಹೊಸ ಮಾರ್ಗಸೂಚಿಗಳಿನ್ ಮುಂದೆ ಇರುತ್ತೆ. ಟೀಮ್ ಇಂಡಿಯಾ ಕೋಚ್ ಹೇಳಿಕೆ ಬೆನ್ನಲ್ಲೇ ನಿರ್ಧಾರವನ್ನು ತೆಗೆದುಕೊಂಡಿದೆ ಬಿಸಿಸಿಐ. ರೋಡ್ ಶೋ ಬೇಡ ಅಂತ ಕೋಚ್ ಗೌತಮ್ ಗಂಭೀರ್ ಹೇಳಿದ್ರು. ವಿಶ್ವಕಪ್ ಗೆದ್ರು ರೋಡ್ ಶೋ ಬೇಡ ಅಂತ ಹೇಳಿದ್ರು ಗೌತಮ್ ಗಂಭೀರ್. ಗಂಭೀರ್ ಹೇಳಿಕೆಯ ಬೆನ್ನಲ್ಲೇ ಮಾರ್ಗಸೂಚಿಯನ್ನು ಇದೀಗ ಬಿಸಿಸಿಐ ಸಿದ್ಧಪಡಿಸ್ತಾ ಇದೆ. ಇನ್ನು ಮುಂದೆ IPL ಕಪ್ಪಿನಲ್ಲಿ ವಿಜಯೋತ್ಸವ ಆಗಲಿ ಅಥವಾ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಗೆಲುವನ್ನೇ ದಾಖಲಿಸಲಿ, ವಿಶ್ವ ಚಾಂಪಿಯನ್ ಟ್ರೋಫಿಯನ್ನು ಪಡೆದುಕೊಂಡು ಬಂದರೂ ಕೂಡ ಅಷ್ಟೇ, ಟೆಸ್ಟ್ ಟೂರ್ನಿಯಲ್ಲೂ ಕೂಡ ಕಪ್ ತೆಗೆದುಕೊಂಡು ಬಂದರೂ ಅಷ್ಟೇ, ಈ ಸಲ ಕಪ್ ನಮ್ಮದು ಅಂತ 18 ವರ್ಷದ ಬಳಿಕ ಪಡೆದುಕೊಂಡು ಬಂದರೂ ಅಷ್ಟೇ, ಇನ್ನು 18 ವರ್ಷದ ಬಳಿಕ ತೆಗೆದುಕೊಂಡ್ರೂ ಕೂಡ ಅಷ್ಟೇ. ಆದರೆ ಯಾವುದೇ ವಿಜಯೋತ್ಸವ ಸೆಲೆಬ್ರೇಷನ್ ಅಂತ ಬಂದಾಗ ಹೀಗೇ ಇರಬೇಕು ಅಂತ ಇಷ್ಟು ರೀತಿಯಲ್ಲಿಯೇ ಕ್ರಮವನ್ನು ತೆಗೆದುಕೊಳ್ಬೇಕು. ಸೆಲೆಬ್ರೇಷನ್ ಹಿಂಗಿರಬೇಕು, ಸೆಲೆಬ್ರೇಷನ್ ಮುನ್ನ ಯಾವೆಲ್ಲ ತಯಾರಿಗಳಾಗಬೇಕು, ಸಂಬಂಧಪಟ್ಟ ಸರ್ಕಾರ ಸಂಬಂಧಪಟ್ಟ ಗೃಹ ಇಲಾಖೆಗೆ ಅನುಮತಿಯನ್ನು ಹೇಗೆ ಪಡೆದುಕೊಳ್ಬೇಕು, ಎಷ್ಟು ಜನ ಸೇರ್ತಾರೆ, ಅಷ್ಟು ಜನಕ್ಕೆ ಹೇಗೆ ವ್ಯವಸ್ಥೆ ಮಾಡಲಾಗಿದೆ, ಆ ಜನ ಬರುವ ರೀತಿಯ ಯೋಚನೆ ಹೆಂಗಿರಬೇಕು, ಜನರನ್ನು ಗೇಟ್ ಮೂಲಕ ಹೇಗೆ ಒಳಗೆ ಬಿಡಬೇಕು, ಹೀಗೆ ಪ್ರತಿಯೊಂದನ್ನು ಕೂಡ ಮಾರ್ಗಸೂಚಿಯನ್ನು ಸಿದ್ಧಪಡಿಸ್ತಾ ಇದೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಹೇಳಿ ಬಿಸಿಸಿಐ ಕೂಡ ಇದೀಗ ಗೌತಮ್ ಗಂಭೀರ್ ಹೇಳಿಕೆಯ ನಂತರದಲ್ಲಿ ಇಂಥದ್ದೊಂದು ಕ್ರಮಕ್ಕೆ ಮುಂದಾಗ್ತಾ ಇದೆ.